ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ತಂದಿದ್ದೇನೆ. ಅಂದರೆ ಇಷ್ಟುವರೆಗೆ ನಾನು ಮಾಡಲೇ ಇಲ್ಲ, ಅದು ಮನೆಯಲ್ಲಿ ಕೂಡ ನಾನು ಹೆಚ್ಚು ಮಾಡೋದಿಲ್ಲ ಅದು. ಸೊ ನಾನು ಸಾಸೇಜ್ ರೆಸಿಪಿ ತಂದಿದ್ದೇನೆ. ಚಿಕನ್ ಸಾಸೇಜ್ ಇದು ಚಿಲ್ಲಿ ಮಾಡ್ತಿದ್ದೇನೆ, ಫಸ್ಟ್ ಟೈಮ್ ಮಾಡೋದು. ಸೊ ತುಂಬ ಒಳ್ಳೆಯದು ಬಂದಿದೆ, ಆದರೆ ತುಂಬ ಒಳ್ಳೆ ಬಂದಿದೆ. ಆ್ಯಕ್ಚುಲಿ ನಾನು ಅಷ್ಟು ಸಾಸೇಜ್ ತಿನ್ನೋದಿಲ್ಲ, ತಿಂದರೂ ಒಂದೆರಡು ಪೀಸ್ ತಿಂತಿದ್ದೆ. ಆದರೆ ಇದು ಹೈಯೆಸ್ಟ್ ನಾನೇ ತಿಂದದ್ದು, ಅಷ್ಟರಾಗಿ ಖುಷಿ ಆಯಿತು ತಿನ್ನಲಿಕ್ಕೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸಿಂಪಲ್ ಉಂಟು ರೆಸಿಪಿ. ಬನ್ನಿ ನಾವು ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ನಾನಿವತ್ತು ಸ್ಪೆಷಲ್ ರೆಸಿಪಿ ಅಂದರೆ ಸಾಸೇಜಿದು ರೆಸಿಪಿ ತಂದಿದ್ದೇನೆ, ಚಿಲ್ಲಿ ಸಾಸೇಜ್ ಅಂತ. ಮೊದಲಿಗೆ ಏನು ಮಾಡಬೇಕಂದ್ರೆ, ಇದು ಸಿಂಪಲ್ ರೆಸಿಪಿ. ಸಾಸೇಜನ್ನು ನಾನು ಚಿಕ್ಕದಾಗಿ ಹೀಗೆ ಕಟ್ ಮಾಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಅಂದರೆ ಹಳದಿ ಪೌಡರ್, ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಇದು ಕಲರಿಗೋಸ್ಕರ ನಾವು ಹಾಕೋದು, ಇದರಲ್ಲಿ ಸ್ಪೈಸಿನೆಸ್ ಬರೋದಿಲ್ಲ. 1 ಟೀ ಸ್ಪೂನ್ ಸೋಯಾ ಸಾಸ್, ಲೈಟ್ ಸೋಯಾ ಸಾಸ್ ತಗೊಂಡಿದ್ದೇನೆ ನಾನು. ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ವೆನಿಗರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಹಾಗೆ ಇಡಿರಿ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ, 1-2 ಟೀ ಸ್ಪೂನ್ ಹಾಗೆ ಎಣ್ಣೆ ಹಾಕಿ, ಈ ಸಾಸೇಜ್ ಅನ್ನು ಏನ್ ಮಾಡಿ ಫ್ರೈ ಮಾಡಿ, ಒಂದು 5 ಮಿನಿಟ್ಸ್ ಅಷ್ಟು ಫ್ರೈ ಮಾಡಿ. ಮತ್ತೆ ಇನ್ನೊಂದು ವಿಷಯ, ಇಲ್ಲಿ ಸಾಲ್ಟ್ ಹಾಕುವಾಗ ತುಂಬಾ ಜಾಗ್ರತೆ ಇರ್ಬೇಕು, ಯಾಕೆಂದ್ರೆ ಸಾಸೇಜ್ ಅಲ್ಲಿ ಸಾಲ್ಟ್ ಇರ್ತದೆ. ಸೊ ನೋಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಇದು ಒಳ್ಳೆ ಫ್ರೈ ಆದ ನಂತರ ಒಂದು 5 ನಿಮಿಷ ಆಗ್ತದೆ, ಚೆನ್ನಾಗಿ ಫ್ರೈ ಆಗ್ತದೆ 5 ಮಿನಿಟ್ಸ್ ಒಳಗೆ. ಇದನ್ನು ತೆಗೆದಿಡ್ಬೇಕು. ಈಗ ಅದೇ ಪ್ಯಾನಿಗೆ ನಾನು ವಾಶ್ ಮಾಡಿ ಇಟ್ಟಿದ್ದೇನೆ. 1-2 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ, ಇದಕ್ಕೆ ನಾವು ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಕಾಯಿಮೆಣಸು ಇದನ್ನು ಹಾಕ್ಬೇಕು. ಕಾಯಿಮೆಣಸು ನೀವು ನಿಮ್ಗೆ ಎಷ್ಟು ಬೇಕು ಹಾಗೆ ನೋಡಿ ಹಾಕಬಹುದು. ಖಾರ ಇಷ್ಟರಲ್ಲಿ ಖಾರ ಆಗುದಿಲ್ಲ, ಆದ್ರೂ ಇದನ್ನು ಸ್ವಲ್ಪ ಫ್ರೈ ಮಾಡಿ, ಒಂದು 1 ಮಿನಿಟ್ ಹಾಗೆ ಫ್ರೈ ಮಾಡಿ. 1 ಮಿನಿಟ್ ಆದ ನಂತರ ಇದಕ್ಕೆ 1-2 ಈರುಳ್ಳಿಯನ್ನು ಕ್ಯೂಬ್ ಆಗಿ ಕಟ್ ಮಾಡಿ ಹಾಕಿ, ಇದನ್ನು ಕೂಡ 1 ಮಿನಿಟ್ ಫ್ರೈ ಮಾಡಿ. ಒನ್ ಮಿನಿಟ್ ಒಳಗೆ ಅದು ಸ್ವಲ್ಪ ಸಾಫ್ಟ್ ಆಗ್ತದೆ. ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಅನ್ನು ಹಾಕಿ, ಇದನ್ನು ಕೂಡ 1 ನಿಮಿಷದಷ್ಟು ಫ್ರೈ ಮಾಡಿ. ಅದು ಸ್ವಲ್ಪ ಕುಕ್ ಆದ್ರೆ ಸಾಕು, ಹೆಚ್ಚು ಕುಕ್ ಆಗ್ಬೇಕು ಅಂತ ಏನಿಲ್ಲ. ಅದು ಫುಲ್ ಪ್ರೊಸೆಸ್ ಆಗುವಾಗ ಅದರಷ್ಟೇ ಅದು ಕುಕ್ ಆಗ್ತದೆ. ಈಗ ಇದಕ್ಕೆ 2 ಟೀ ಸ್ಪೂನ್ ಲೈಟ್ ಸೋಯಾ ಸಾಸ್, ಡಾರ್ಕ್ ಇದ್ರೆ 1 ಹಾಕಿ, 3 ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, 3 ಟೀ ಸ್ಪೂನ್ ಟೊಮೆಟೊ ಕೆಚಪ್ ಇದನ್ನು ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆಗಲಿದ್ದು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್,
1 ಟೀ ಸ್ಪೂನ್ ಅಷ್ಟು ಶುಗರ್ ಅನ್ನು ಹಾಕಿ, ಮತ್ತೆ ಅರ್ಧ ಕಪ್ ಅಷ್ಟು ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಥಿಕ್ ಆಗ್ತದೆ ನೋಡಿ, ಸ್ವಲ್ಪ ಥಿಕ್ ಆಗ್ಲಿಕ್ಕೆ ಆಯ್ತು. ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಸಾಸೇಜ್ ಅನ್ನು ಹಾಕುವ. ಹಾಕಿದ್ದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಮ ಹತ್ರ ಇದ್ರೆ ಇದಕ್ಕೆ ಸ್ಪ್ರಿಂಗ್ ಅನ್ನು ಹಾಕಬಹುದು. ನನ್ನ ಹತ್ರ ಇರ್ಲಿಲ್ಲ, ಅದಕ್ಕೆ ನಾನು ಹಾಕ್ಲಿಲ್ಲ. ನಮ್ಮ ಸಾಸೇಜ್ ರೆಡಿ ಆಯ್ತು. ಇದನ್ನು ಸರ್ವ್ ಮಾಡಿ. ನಮ್ಮ ಚಿಲ್ಲಿ ಸಾಸೇಜ್ ರೆಡಿ ಆಯ್ತು. ನೋಡಿದ್ರಲ್ವಾ, ಅದು ಸೇಮ್ ವೇ, ಅಂದರೆ ಬೇರೆ ಚಿಲ್ಲಿ ಹೇಗೆ ಮಾಡ್ತೀವಿ ಹಾಗೆ, ಸ್ವಲ್ಪ ಡಿಫ್ರೆನ್ಸ್ ಇರೋದಷ್ಟೇ. ಸೊ ಇದನ್ನು ಟ್ರೈ ಮಾಡಿ ನೋಡಿ. ಯಾರೆಲ್ಲ ಸಾಸಸ್ ತಿಂತಾರಲ್ಲ, ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದು ಬರ್ತದೆ. ಆದರೆ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಮ ಫೇಸ್ಬುಕ್ ವಾಟ್ಸಪ್ಪಲ್ಲೆಲ್ಲ ಸ್ವಲ್ಪ ಶೇರ್ ಮಾಡಿ, ನನಗೆ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ಥ್ಯಾಂಕ್ ಯು.